ನಿನ್ನೆ ಅಶ್ವವೇಗದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಅದೇ ವಿಚಾರ ಇದೀಗ ಪ್ರಸ್ತಾಪ ಆಗ್ತಾ ಇದೆ. ಪರಿಷತ್ನಲ್ಲಿ ಸರ್ಕಾರಿ ಖಾಲಿ ಹುದ್ದೆಗಳ ಬಗ್ಗೆ ಸಿಎಂ ಉತ್ತರವನ್ನು ನೀಡ್ತಾ ಇದ್ದಾರಂತೆ. ಎಲ್ಲ ಇಲಾಖೆಗಳು ಸೇರಿ 2,84,881 ಹುದ್ದೆಗಳು ಖಾಲಿ ಇದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 2,84,881 ಹುದ್ದೆ ಹಂತ ಹಂತವಾಗಿ ಖಾಲಿ ಹುದ್ದೆ ಭರ್ತಿ ಮಾಡ್ತಾ ಇದ್ದೀವಿ. ವಿಧಾನ ಪರಿಷತ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ರೀತಿ ಉತ್ತರವನ್ನು ಕೊಟ್ಟಿರುವಂಥದ್ದು. ಒಂದೇ ವರ್ಷದಲ್ಲಿ ಭರ್ತಿ ಮಾಡ್ತೀವಿ ಎಂದಿದ್ರಲ್ಲ ಎಂದ ಛಲವಾದಿ, ಶಿಕ್ಷಣ ಇಲಾಖೆಯಲ್ಲಿ 50,000 ಹುದ್ದೆ ಭರ್ತಿಗೆ ಕ್ರಮ ವಹಿಸಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ನಾವು ಹೇಳಿದಂತೆ ಖಾಲಿ ಹುದ್ದೆ ಭರ್ತಿ ಮಾಡ್ತಿದ್ದೇವೆ ಅಂತ DKಶಿ ಕೂಡ ಹೇಳ್ತಾ ಇದ್ದಾರೆ. ನಿಮ್ಮ ಕಾಲದಲ್ಲಿ ಎಲ್ಲಾ ಹುದ್ದೆ ಭರ್ತಿ ಮಾಡಿದ್ರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಹುದ್ದೆ ಖಾಲಿ ಇತ್ತೋ ಇಲ್ವೋ ಹೇಳಿ, ಎಲ್ಲ ಕಾಲದಲ್ಲೂ ಖಾಲಿ. ನೋಡಿ, ರಾಜಕಾರಣಿಗಳು ಮೊದಲಿಗೆ ಇದನ್ನ ನಿಲ್ಲಿಸ್ಬೇಕು. ನಿಮ್ಮ ಕಾಲದಲ್ಲಿ ಹಂಗೆ ಮಾಡಿದ್ರಾ, ನಮ್ಮ ಕಾಲದಲ್ಲಿ ಹಂಗೆ ಮಾಡಿದ್ರಾ, ಹಿಂಗೆ ಕಂಪೇರ್ ಮಾಡ್ತಾ ಕೂತ್ಕೊಂಡ್ರೆ ಏನು ಡೆವಲಪ್ಮೆಂಟೇ ಮಾಡೋದು ಬೇಡ. ಹಂಗಾದ್ರೆ ಹಂತವಾಗಿ ಮಾಡಲಿಕ್ಕೆ ಮಾಡ್ತೀವಿ. ಈಗ ಒಳ ಮೀಸಲಾತಿ ಇದು ಕ್ಲಿಯರ್ ಆಗಿದೆ. 6%, 5% ಅಂತ ABC ಅಂತ ಮಾಡಿದ್ದೀವಿ. ಸೊ ಅದು ಕ್ಲಿಯರ್ ಆಗಿರೋದ್ರಿಂದ ಇನ್ನು ಮುಂದೆ ಇಷ್ಟೊಂದು ವಿಳಂಬ ಆಗಲಿಕ್ಕೆ ಸಾಧ್ಯ ಇಲ್ಲ. ಭರ್ತಿ ಮಾಡ್ತಲೇ ಇರ್ತೀವಿ, ಹಂತವಾಗಿ ಭರ್ತಿ ಮಾಡ್ತೀವಿ. ನಮ್ಮ ಪ್ರಶ್ನೆ ಇಷ್ಟೇ, ಒಮ್ಮೆ ಪೋಸ್ಟ್ ಕ್ರಿಯೇಟ್ ಆದಾಗ, ಪೋಸ್ಟ್ ಅಪ್ರೂವಲ್ ಆದಮೇಲೆ ಮತ್ತೆ ಹಣಕಾಸಿನ ಅವಶ್ಯಕತೆ ಯಾಕೆ ಅಂತಕ್ಕಂಥದ್ದು ಕೇಳಿದ್ದೀವಿ. ಒಮ್ಮೆ ಅನುಮತಿ ನೀಡಿದ ಮೇಲೆ ಇಂಥ ಇಲಾಖೆಯಲ್ಲಿ ಮತ್ತೊಮ್ಮೆ ಡಿಫರೆನ್ಸ್ ಇರ್ತೈತಿ. 1,000 ರೂಪಾಯಿ ತಗೊಂಡು 600 ತಗೊಂಡು 400 ರೂಪಾಯಿ ಎಫ್ಡಿ ಕೇಳಬೇಕಾಗುತ್ತೆ. ಆಯ್ತು ಸರ್, ಈಗ ನಾನು ರಿಸರ್ವೇಶನ್ ಒಳ ಮೀಸಲಾತಿಯಲ್ಲಿ ರಿಸರ್ವೇಶನ್ ಇರ್ತಕ್ಕಂಥ ಕೊಡೋದ್ರಲ್ಲಿ ಕೂತ್ಕೊಳ್ಳಿ, ಸಂಗನೂರು ಕೂತ್ಕೊಳ್ಳಿ. ಸಂಗನೂರು ಯಾಕೆ ಮಾತಾಡಿ ಹೇಳಿದ್ರೆ ತಿಳಿತದಿಲ್ಲ, ಹೇಳ್ತೀವಿ ಕೊಡ